ಸೊ ನಮಸ್ಕಾರ ಗೈಸ್, ನಾವ್ ಇವತ್ತು ವಿರಾಟ್ ಕೊಹ್ಲಿ ಅವರ ಪಾದರಕ್ಷೆ ಫಂಕ್ಷನ್ ಅಂದ್ರೆ ಶೂ ಲಾಂಚ್ ಬಂದಿದೀವಿ. ನಾನು ಕರ್ದಿಲ್ಲ, ಏನು ಮಾಡಕ್ಕಾಗಲ್ಲ. ಇದೇನಿದು ಇಷ್ಟೊಂದು ದೊಡ್ಡ ಕ್ಯೂ? ರೇಷನ್ ಕಿಶನ್ ಅನ್ಸ್ತವ್ರ ಫ್ರೀಯಾಗಿ? ಇವ್ರ ಅಲ್ಫಾ ಬಿಟಾ ಲೋಡಾಸನ್ ಇವ್ರು ಎಲ್ಲಿ ನೋಡ್ರು ಸರಿ ಕೋಪ ಬರ್ಕೊಡ್ ನಂಗೆ. ಎಲ್ಲಾ ಫಂಕ್ಷನ್ ತಿರುಗ್ತಾ ಇರ್ತಾರೆ. ಓ ಫಾರಿನ್ ಲೇಡಿ ಎಲ್ಲ ತಗೊಂಡ್ಬಿಟ್ಟವಳೆ, ಔಟ್ ಆಫ್ ಎಲ್ಲ ತಗೊಂತವ್ರಪ್ಪ ನಮ್ ಕೋಳಿ ಅನ್ನೋ ಶೂಸ್. ಜೊತೆ ನನ್ಗೊಂದ್ ಪಾರ್ಸಲ್ ಇದ್ಯಾರ ಬರ್ಗರ್ ಇಕ್ಕಿರೋದು ಇಲ್ಲಿ ಸೆಂಟ್ರಲ್ಲಿ. ಇದೇನಿದು? ಓ ಮೊದಲನೇ ಬ್ರ್ಯಾಂಡ್ ಗುರು, ಅಲ್ಲೇ ನಿಮ್ಗೆ ಮಾಡಿ ತೋರಿಸ್ಬಿಡ್ತಾರೆ ಯಾವ ತರ ನಾವು ರೆಡಿ ಮಾಡಿದೀವಿ ಅಂತ. ಅಲ್ಲೇ ಬಿಸಿ ಬಿಸಿ ಮಾಡಿ ನಿಮ್ ಕೈ ಕೊಟ್ಬಿಡ್ತಾರೆ, ತಿನ್ಕಳ್ರಿ ಅಂತ, ಸಾರಿ ಕಾಲ್ಗಾಕಳ್ರಿ ಅಂತ. ಇದ್ರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನೈತೆ ಗುರು ಅಂದ್ರೆ, ಇದರಲ್ಲಿ ಟೆಕ್ನಾಲಜಿ ಐತೆ. ಟೆಕ್ನಾಲಜಿ ನಮ್ಗೆಲ್ಲ ಅರ್ಥ ಆಗಲ್ಲ, ಅದೆಲ್ಲ ಬರೀ ರೋಬೋಟ್. ನೋಡಿ ರೋಬೋಟೇ ಸ್ಟಿಚ್ ಹಾಕೋದು, ರೋಬೋಟ್ ಗೇಮ್ ಕೈ ಹಿಡ್ಕೋಬೇಕಷ್ಟೇ, ರೋಬೋಟೇ ಫುಲ್ ಸ್ಟಿಚ್ ಹಾಕೊಂಡು ಕೊಟ್ಬಿಡುತ್ತೆ. ಚೆನ್ನಾಗೈತೆ ಗುರು ಶೂಸ್ ಆದ್ರೂ. ಸ್ಟಿಚೆಡ್ ಇನ್ ಲೆಗೆಸಿ. ನೋಡಿ ಅದ್ಯಾವ ಲೆಗೆಸಿ ಅನ್ನೋ ರೋಬೋಟ್ ಸ್ಟಿಚ್ ಮಾಡಿರೋದಂತೆ. ಸೈನ್ ಬೈ ಗ್ರೇಟ್ನೆಸ್. ಗ್ರೇಟ್ನೆಸ್ ವಿರಾಟ್ ಕೊಹ್ಲಿ ಸೈನ್ ಇರುತ್ತೆ ಅಂದ್ರಲ್ಲ, ರಂಬನಿ ಗ್ರೇಟ್ನೆಸ್ ಯಾರು? ಮತ್ತೆ ಇವಾಗ ಡ್ಯಾನ್ಸ್ ಕಾಂಪಿಟೇಷನ್. ಇದೇ ಡ್ಯಾನ್ಸ್ ಕಾಂಪಿಟೇಷನ್, ಸ್ಟಂಟ್ ಕಾಂಪಿಟೇಷನ್. ಡ್ಯಾನ್ಸ್ ಲೌನ್ ಮೇಲಿಂದ ಎಗಿರ್ತಿದ್ಯಲ್ಲ ಗುರು, ಸ್ವಿಮ್ಮಿಂಗ್ ಪೂಲ್ ಕಡೆ ನೋಡಿ ಇವ್ರು ನಡ್ಬಿಟ್ಟು ತೋರಿಸ್ತವ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ಪಿ ಶೂಸ್ ಹಾಕೊಂಡು ನಮ್ ರಿಲೇಟಿವ್ಸ್ ಮುಂದೆ ಚಯ್ಯ ಮಯ್ಯ ಅಂತ ನಡೀತಾ ಇದ್ವಿ, ಗೊತ್ತಾಯ್ತಾ? ಅದೇ ತರ ಇವ್ರು ನಡೀತವ್ನೆ. ಇವ್ರು ನೋಡಿ, ಇವ್ರ ಅಜ್ಜಿ ಇವರೇ ವಿಡಿಯೋ ಮಾಡ್ಕೊಂಡು ಸ್ಟೋರಿ ಗಿರಿ ಹಾಕೊಂಡು ಇನ್ಸ್ಟಾಗ್ರಾಮ್ ಉಳಿಸ್ತಾ ಇರೋದು ಎಲ್ಲಾರು. ಇವ್ರಿಬ್ರು ಮತ್ತೆ 4998 ಜನ ಮಿಕ್ದವ್ರು ಎಲ್ಲಾರು ಸೇರ್ಕೊಂಡು ಬ್ಯಾಕ್ ಬೆಂಕಿ ಇಡ್ತವ್ರು ನಮ್ಗೆ. ನೋಡಿ ನಮ್ಮ ಹತ್ರ ಶೂಸ್ ಐತೆ ಅಂತ. ಇಲ್ಲಿ ನೋಡಿ ಇವನು ಶೂಸ್ ತಗೊಂಡ್ವಾ ಬಂದ್ವಾ ಇಲ್ಲ, ಅಲ್ಲಿ ವಿಸಿಬಿಲಿಟಿ ಟೆಸ್ಟ್ ಮಾಡ್ಬೇಕು, ಗೇಮ್ ಮಾಡ್ಬೇಕು. ಇವ್ರೇನ್ ಮಾಡ್ತಾರೆ, ಈಗ ಕೋಹ್ಲಿ ಬೈ ಜಿಮ್ ಅಂಗಡಿ ಓಪನ್ ಮಾಡ್ಬಿಟ್ರ. ನೋಡಿ ಕೋಹ್ಲಿ ಬೈ ಅಂಗಡಿ ಕೆಲಸ ಮಾಡ್ಬೇಕಂದ್ರೆ ಕ್ಯಾಚ್ ಹಿಡಿಯಕ್ ಬರ್ಬೇಕು, ಬಾಲ್ ಅಲ್ಲ ಶೂಸ್. ಅದಕ್ಕೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಯೂನಿಯರ್ ಗುರು ವಿರಾಟ್ ಕೊಹ್ಲಿ ಬೈ ಥರ್ಡ್ ಕಾಪಿ. ಓ ಪೊಲೀಸ್ ಬೇರೆ ಬಂದ್ಬಿಟ್ರು, ಪಕ್ಕ ಯಾರೋ ವೀಲಿಂಗ್ ಮಾಡ್ತಾ ಇರ್ತಾರೆ ಇಲ್ಲಿ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿರ್ತಾರೆ ರೀಲ್ಸ್ ಮಾಡಕ್ಕೆ. ಓ ವಿರಾಟ್ ಕೊಹ್ಲಿ ಬೈ ನೋಡಿ ಹೆಂಗ್ ಬರ್ತಾರ, ಮೈಕಲ್ ಜಾಕ್ಸನ್ ತರ ಬಂದ್ಬಿಟ್ಟು ಅಂತಾರೆ. ನೋಡ್ರಿ ಇಂಡಿಯನ್ ಬ್ರ್ಯಾಂಡ್ ಯಾವ್ದೇ ನೈಕಿ ಪೂಮಾ ಎಲ್ವಿ ಶೂಸ್ ಅಲ್ಲಿ ಇವಾಗ ಇಂಡಿಯನ್ ಬ್ರ್ಯಾಂಡ್ ಎಲ್ಲಾ ಫಾರಿನರ್ಸ್ ಹಾಕೊಂಡ್ ತಿರುಗ್ತಾರೆ. ಇದನ್ನ ಇವಾಗ ನೋಡಿ ವಿರಾಟ್ ಬೈ ತೋರಿಸ್ತವ್ರೆ ಶೂಸ್ ಹಾಕೊಂಡು ಹಿಂಗ್ ನಡಿಬಹುದು ಅಂತ. ನಮಗ್ ಬರೋದೇ ಇಲ್ಲ. ನೋಡಿ ತೋರಿಸ್ತವ್ರೆ ಶೂಸ್ ಅಲ್ಲಿ ಫುಲ್ ಟೆಕ್ನಾಲಜಿ ಐತೆ. ಏನ್ ಟೆಕ್ನಾಲಜಿ ಅಂದ್ರೆ ಏನ್ ಗುರು, ಕಾಲ್ ಹಾಕೊಂಡು ನಡಿಬೇಕು. ಕೋಹ್ಲಿ ಬೈ ಫೋನ್ ಯಾರು ಗುರು ಮಾತಾಡ್ತಾ ಇದ್ದದ್ದು ಶೂಸ್ ಅಲ್ಲಿ. ಕೋಹ್ಲಿ ಬೈ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತೈತೆ, ನೋಡ್ಕೊಂತ ಇರ್ತಾರೆ. ಒಬ್ರು ಅಂಕಲ್ ಇರ್ತಾರಲ್ಲ ಮದ್ವೆಲ್ಲ ನೋಡ್ಕೊಂತ ಇರ್ತಾರಲ್ಲ, ಒಂಚೂರು ಎಲೆ ಹಾಕ್ಬಿಡಪ್ಪ, ಇವ್ರಿಗೊಂಚೂರು 2 ಬೋಂಡ ಹಾಕ್ಬಿಡಪ್ಪ. ತುಂಬಾ ಗ್ರ್ಯಾಂಡ್ ಆಗಿ ಲಾಂಚ್ ಮಾಡೋರು. ಏನ್ ಹೊಸಿ ರೇಟ್ ಶೂಸ್ 9230. ವಿರಾಟ್ ಕೊಹ್ಲಿ ಟೆಸ್ಟ್ ಅಲ್ಲಿ ಹೊಡೆದಿರೋ ಸ್ಕೋರ್ ತುಂಬಾ ಜಾಸ್ತಿ ಹೊರಬಿಟ್ಟವ್ರಪ್ಪ. ಒಂದ್ 500 ಹೊಡೆದಿದ್ರೆ ನಾನೇ ತಗೊಂಡ್ಬಿಡ್ತಿದ್ದೆ. ಇಲ್ಲಿ ನೋಡಿ ಇವಾಗ ನಿಧಾನ ಕೊಡೋ ಕಿವಿ ನೋತೈತೆ ಅಂತವ್ರೆ. ಇವ್ರಿಗೆ ಟ್ಯಾಂಕ್ಸ್ ಹೇಳಿ ಗಾಯ್ಸ್, ಒಳ್ಳೊಳ್ಳೆ ವಿಡಿಯೋ ಮಾಡ್ಕೊಂಡ್ ಬಂದವ್ರೆ. ಹೋಗ್ಬಿಟ್ಟು ನಾವು ಹೋಗದೆ ಇದ್ರು ನಮ್ಗೆ ತಿಗಾವ್ಸಕ್ಕೆ. ಸೊ ನಮಸ್ಕಾರ ಗೈಸ್, ನಾವ್ ಇವತ್ತು ನೋಡ್ತಾ ಇದೀವಿ ಒಂದ್ ಚಿಕ್ಕ ಮಗು ಎದೊಳ್ತೈತೆ ಒಂದ್ ಮೂಸಂಬಿ ತಲ್ದಿಂಬಿಂದ ಬೆಡ್ಶೀಟ್ ಮರ್ಸ್ತೈತಾ. ಬೆಡ್ಶೀಟ್ ಎಲ್ಲ ಮರ್ಸ್ಬಾರ್ದು ಮಗು, ಹಂಗೆ ಬಿಟ್ಬಿಡ್ಬೇಕಂತ. ನೈಟ್ ಬಂದ್ ಮಕ್ಕಳಕ್ಕೆ ಈಸಿ ಆಗುತ್ತೆ ನಮ್ಗೆ. ಡೋರ್ ಲಾಕ್ ಹಾಕೊಂಡು ಬಂದು ಮಕ್ಳು ಆಟೋದ್ರಲ್ಲಿ ಎತ್ಬಿಟ್ಟು ದೊಡ್ಡವರಲ್ಲಿ ಹಾಕ್ಬಿಡ್ತು. ನೀನ್ ನಮ್ ತರ ಎಲ್ಲ ಫೋನ್ ಹಿಡ್ಕೊಂಡು 2 ಅವರ್ ಕುತ್ಕೊಳಲ್ವಾ, ಕಾಲ್ ಹಿಡ್ಕೊಳ್ಳೋರು. ವಾಶ್ರೂಮ್ ಎಲ್ಲ ಮುಗಿಸಿ ಬಂದಿ ಪೇಸ್ಟ್ ಹಾಕೊಂಡು ಬ್ರಷ್, ನಿಮ್ ಫ್ರೆಂಡ್ಗೆ ಹಂಗಲ್ಲ ಒಬ್ಬ ಬೇವರ್ಸಿ ಇರ್ತಾನೆ, ಅಲ್ಲೇ ಉಜ್ಕೊಂಬರಲ್ಲ, ಹಂಗೆ ಬರ್ತಾರ ಅವ್ನಿಗೆ ಕಳ್ಸಿ ರೀಲ್ ಬೋಸುಡಿಗೆ. ಬ್ರಷ್ ಎಲ್ಲ ಮಾಡಿ ಮಕ್ಕ ತೊಳ್ಕೊಂಡು ಮಕ್ಕ ಒರ್ಸ್ಕೊಂಡು. ಇದೇನಿದು? ಓ ಸ್ಕಿನ್ ಕೇರ್ ಮಾಡ್ತೈತೆ ಮಗು. ಯಾವ್ ದೇಶದ ಮಗು ಇದು? ಚೈನಾದ, ಜಪಾನ್ದ, ಕೊರಿಯಾದ ಇರ್ಬೇಕು ಮೋಸ್ಟ್ಲಿ. ಫುಲ್ ಪಳ ಪಳ ಅನ್ಸ್ಕೊಂಡ್ಬಿಡ್ತು ಮಕಾನ. ಇಷ್ಟೊಂದು ರೆಡಿ ಆಗ್ಬಿಟ್ಟು ಎಲ್ಗೋಯ್ತಿದ್ಯಮ್ಮ ಸ್ಕೂಲ್ಗ? ನಾವೆಲ್ಲ 9:30 ಇರೋ ಸ್ಕೂಲ್ಗೆ 9 ಗಂಟೆಗೆ ಮಕ ತೊಳ್ಕೊಂಡು ಹೋಯ್ತಾ ಇದ್ವಿ. ಇವಾಗ ಇದೇನೋ ಮಾಡ್ತೈತೆ. ಏನ್ ಪ್ರೋಟೀನಾ? ಈ ವಯಸ್ಸಿಗೆ ನಿಮ್ಮ ಅಪ್ಪ ಅಮ್ಮ ಜಿಮ್ಗೆ ಹಾಕ್ಬಿಟ್ರ? ನಾನ್ 6 ತಿಂಗಳು ಫೀಸ್ ಕಟ್ಬಿಟ್ಟು 1 ವಾರ ಹೋಗಿದ್ದೆ ಜಿಮ್ಗೆ. ಹೆಂಗೆ ಇದೇನ್ ಪ್ರೀ ವರ್ಕೌಟ್? ಪ್ರೀ ವರ್ಕೌಟ್ ಎಲ್ಲ ತಗಂತೈತೆ ಮಗು. ಇದೇನಿದು ಹಾಲಾ? ಓ ಹಾಲ್ ಕುಡಿತೈತೆ. ಕುಡಿಯಪ್ಪ ಕುಡಿ ಕುಡಿ, ಚಂದಮ್ಮ ನೋಡ್ಕೊಂಡ್ ಕುಡಿ. ಹಾಲೆಲ್ಲ ಕುಡಿದು ಪಾತ್ರೆ ಎಲ್ಲ ತೊಳಿತೈತೆ. ನಮ್ಮ ಮನೇಲಿ ನೆನ್ನೆ ಬೆಳಗ್ಗೆ ಪಾತ್ರೆನೇ ಹಂಗೆ ಬಿದ್ದೈತಿ ಇನ್ನು ಸಿಂಕಲ್ಲಿ. ಪಾತ್ರೆ ಎಲ್ಲ ತೊಳ್ದಿ ಓದ್ಕೊಳ್ಳೋ ಟೈಮ್ ಆಗೋಯ್ತು. ವರ್ಕ್ ಫ್ರಮ್ ಹೋಮ್ ಇಲ್ವಾ, ಹಂಗೆ ಸ್ಟಡಿ ಫ್ರಮ್ ಹೋಮ್ ಇದು. ಓದಮ್ಮ ಆನೆ, ಈ ಇಲಿ, ಈ ಇನ್ನೊಂದಿಲಿ. ಕನ್ನಡ ಆಯ್ತು ಇವಾಗ ಇಂಗ್ಲಿಷ್. ಎ ಆಟಗಾರ, ಬಿ ಬೇಟೆಗಾರ, ಜೆ ಫೋರ್ ಏನಂತ ಕೆಳಗಡೆ ಕಮೆಂಟ್ ಮಾಡಿ ಗಾಯ್ಸ್. ಓದೆಲ್ಲ ಆಗೋಯ್ತು. ಬುಕ್ಸ್ ಎಲ್ಲ ಇಷ್ಟೊಂದು ಕ್ಲೀನ್ ಆಗಿ ಇರ್ತೈತೆ. ನಾವೆಲ್ಲ ಸ್ಕೂಲ್ ಹೋಗೋ ಟೈಮಲ್ಲಿ ಬುಕ್ ಹುಡುಕ್ಬಿಟ್ಟು ಬ್ಯಾಗ್ ಹಾಕಂತಿದ್ವಿ. ಇವಾಗ ಹೇಳಮ್ಮ ಏನ್ ಮಾಡ್ತೀಯಾ? ಏನದು? ಓ ಅಡ್ಗೆ ಮಾಡ್ತೀಯಾ? ಪ್ಲಾಸ್ಟಿಕ್ ಚಾಕೋಲಿ. ಓ ಅಡ್ಗೆ ಮಾಡೋ ಆಟ ಆಡ್ತಾ ಇರ್ಬೇಕು ಪಾಪು. ಇವಾಗ ಅದೇನದು? ಚೈನೀಸ್ ಅಲ್ಲಿ ಬರ್ದೈತಮ್ಮ, ಏನು ಅರ್ಥ ಆಗಲ್ಲ ನಮ್ಗೆ ತೋರ್ಸ್ಬೇಡ ನೀನು. ಅಡ್ಗೆ ಮಾಡಿ ಸುಮ್ನೆ ನೀನು. ಓ ರಿಯಲ್ ಆಗಿ ಅಡ್ಗೆ ಮಾಡ್ತೈತೆ ಗುರು ಇದು. ಎಷ್ಟ್ ಜನಕ್ಕೆ ಅಡ್ಗೆ ಮಾಡ್ತಿದ್ಯಮ್ಮ? ಈ ಪಾಪ ಕೆಲಸ ಮಾಡ್ತಿರೋ ಸ್ಪೀಡ್ ನೋಡಿದ್ರೆ ಇದೇ ಹೋಗ್ಬಿಟ್ಟು ಇವ್ರ ಅಪ್ಪ ಅಮ್ಮನ್ ಸ್ಕೂಲ್ ಬಿಟ್ಬಿಟ್ಟು ಬಂದು ಇದ್ ಕೆಲ್ಸಕ್ಕೆ ಹೋಗುತ್ತೆ ಅನ್ಸುತ್ತೆ. ಏನೋ ಆಗ್ತು ಇವಾಗ. ಮಾಡಮ್ಮ ಅಡ್ಗೆ ರೆಡಿ. ಇದು ಯಾವ ಮಗು ಗೊತ್ತಾ ಗೈಸ್? ಇವಾಗಿನ ಕಂಪ್ನಿಗಳಿಗೆ ಬೇಕಾಗಿರ್ತಲ್ಲ ಏಜ್ 20 ವರ್ಷ ಆಗಿರ್ಬೇಕು, ಎಕ್ಸ್ಪೀರಿಯನ್ಸ್ 40 ವರ್ಷ ಆಗಿರ್ಬೇಕು ಅಂತ ಮಗು ಇದು. ಎಲ್ಲ ಕೆಲಸ ಚೆನ್ನಾಗ್ ಮಾಡುದ್ ಗುರು ಇದು ಪಾಪು. ಇದು ಸೇಮ್ ಪೀಸ್ ನನ್ಗೊಂದ್ ಪ್ಯಾಕ್ ಮಾಡ್ಬಿಡಿ ಮನೆಗೆ ಪಾರ್ಸಲ್. ನಮ್ಮ ಮನೇಲೂ ಎಲ್ಲಾ ಕೆಲಸ ಮಾಡಿಸ್ಕೊಂತೀನಿ ನಾನು. ತಿನ್ನಮ್ಮ ತಿನ್ನು, ಚೆನ್ನಾಗ್ ತಿನ್ನು. ನಮ್ ಫ್ರೆಂಡ್ ದಡಿಯಾನು ಹಿಂಗೆ ತಿನ್ನೋದು. ಹೋಗಿದ್ ಕಡೆ ಎಲ್ಲ ದೆಂಗ್ ಗೋಳಿ ಮಗ. ಚೆನ್ನಾಗ್ ತಿಂದು ಮೆಟ್ಟತ್ಕೊಂಡ್ ಬಂದಿ ಪಾತ್ರೆ ತೊಳಿತೈತಾ? ಏನ್ ಗುರು ಇದು? ತಿಂದ ತಕ್ಷಣ ಪಾತ್ರೆ ತೊಳಿಯುತ್ತೆ? ಬಾಯ್ ಪಾಪು, ಬಾಯ್. ಇಷ್ಟ ಕೆಲಸ ನಾ ಇಡೀ ಜೀವನದಲ್ಲಿ ಮಾಡಿಲ್ಲ, ಇದು ಒಂದೇ ದಿವಸದಲ್ಲಿ ಮಾಡಕ್ ಬಿಟ್ಟು ನೋಡ್ರಿ. ಹುಡುಗರು ಅವ್ರ ಫ್ರೆಂಡ್ಸ್ ಗೆ ಯಾವ ತರ ತಮಾಷೆ ಮಾಡ್ತಾರೆ ಅಂದ್ರೆ, ಆ ತಮಾಷೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರ 11ನೇ ದಿವಸ ತಿಥಿ ಫಿಕ್ಸ್. ಯಮರಾಜರು ಕೂಡ ಇವ್ರನ್ನ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಇಕ್ಕಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪಟ್ ಅಂತ ಹೇಳ್ಕೊಂಡ್ಬಿಡಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಇಬ್ರು ಒಬ್ಬ ಡ್ಯಾನ್ಸ್ ಆಡ್ತಿರೋ ಫ್ರೆಂಡ್ ನ ಕರ್ಕೊಂಡ್ಬಿಟ್ಟು ಮಚಾನೆ ರಾಕೆಟ್ ಮಾಡ್ತೀವಿ ಅಂತ ಒಂದ್ ತಿರುಗಿ ಬೆಂಕಿ ಹೆಚ್ಚೇ ಬಿಟ್ರು. ನೋಡಿ ಅವನು ರಾಕೆಟ್ ಆಗೇ ಬಿಟ್ಟ. ಏನ್ ಮೇಲಾರೋ ಬದಲು ಕೆಳಗಡೆ ಒದ್ದಾಡ್ತಾವನಷ್ಟೇ. ಜೊತೆಗೆ ಎಗ್ರಿ ಒಂದ್ ತಿಕ್ಕದಲ್ಲಿ 2 ಮುರ್ಕಂತಾನೆ. ಇವಾಗ ಇಲ್ಲಿ ನೋಡಿ, ಒಬ್ಬ ಬೋಳಿ ಮಗ ಅವ್ರ ಫ್ರೆಂಡ್ ಮಾಮ ಮನೇಲಿ ಒಬ್ಬನೇ ಇದೆ ಅಂತ ಅವ್ರ ಮನೆ ಕರ್ಕೊಂಡ್ ಬಂದ. ಅವ್ನ ಫ್ರೆಂಡ್ ನಂಗೆ ಶೆಕೆ ಇದೆ ನಾನು ಆಚೆ ಮಲ್ಕೊಂತೀನಿ ಅಂತ ಆಚೆ ಮಲ್ಕೊಂಡಿದ್ದ. ಆದ್ರೆ ಈ ಗೋಳಿ ಮಗು ರಾತ್ರಿ 2 ಗಂಟೆ ಅವ್ರು ನಿದ್ದೆ ಬರ್ತಾ ಇಲ್ಲ. ಇವಾಗ ಇನ್ನೇನು ನನಗೆ ನಿದ್ದೆ ಬಂದ್ರೆ ಅವನು ನಿದ್ದೆ ಬರಬಾರ್ದು. ಅದಕ್ಕೆ ಒಂದ್ ಬಗ್ಗೆ
ಪಾಪ ಇವ್ನು ಅರ್ಧ ರಾತ್ರಿ ನಿದ್ದೆ ಅಂದ್ಬಿಟ್ಟು ಏನಾಯ್ತು ಹೆಂಗಾಯ್ತು ಯಾರಿಗಾಯ್ತು ಅಂತ ಯೋಚನೆ ಮಾಡ್ತಾರೆ. ಇವಾಗ ಇವ್ನ ಜೂನಿಯರ್ ಪೂರ್ತಿ ಯಾರ ಫ್ರೆಂಡ್ ಮನೆಗೆ ಹೋಗಿ ಮಲ್ಕೊಳ್ಳಲ್ಲ, ಹೋಗಿ ಮಲ್ಕೊಂಡ್ರೆ ಆಚೆ ಅಂತೂ ಮಲ್ಕೊಳ್ಳೋದೇ ಇಲ್ಲ. ಯಾವಾಗ 3 ಜನ ಮಿಂಟ್ರಿ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತಾರೋ ಅವಾಗ ಒಬ್ಬನ್ ಬಲಿ ಮಾಡೋದಂತೂ ಫಿಕ್ಸ್. ನೋಡಿ ಇವರಿಬ್ರು ಪ್ಲಾನ್ ಮಾಡ್ಕೊಂಡು ಅಮಾಯಕ ತರ ಇರೋ ಫ್ರೆಂಡ್ ನ ಕೈ ಎತ್ಕೊಂಡು ಅವ್ನ ಮಕ ಮೂತಿ ನೆಲಕ್ಕೆ ಒಡ್ಸೇ ಬಿಟ್ರು. ಪಾಪ ಇನ್ ಜೀವನ ಪೂರ್ತಿ ಹೀಗೆ ಮಾಡಲ್ಲ. ಹುಡುಗರು ಹೆಂಗಂದ್ರೆ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಅವ್ರ ಫ್ರೆಂಡ್ ತೆಗ್ದಲ್ಲಿ ಇನ್ನೊಂದು ತೂತ್ ಮಾಡಕ್ಕೂ ಸರಿ, ಕಟ್ಟಿಂಗ್ ಕಾಸು ಮಿಕ್ಕುತ್ತೆ ಅಂತ ಗ್ರೈಂಡರ್ ಇಂದ ಕೂದಲು ಕಟ್ ಮಾಡಕ್ಕೂ ಸರಿ, ಮತ್ತೆ ಫ್ರೆಂಡ್ ನ ಟ್ರಾಲಿ ಕುಡ್ಸ್ಕೊಂಡ್ಬಿಟ್ಟು ಅವ್ನ ಸ್ಪೀಡ್ ಕರ್ಕೊಂಡು ಅವೇ ಬರೀತಾರೆ ಎಲ್ ಬೇಕಾದ್ರೆ ತಲೆ ಬಿಟ್ಬಿಡಕ್ಕೂ ಸರಿ. ನಡ್ಕೊಂಡು ಹೋಗ್ಬೇಕಾದ್ರೆ ಫ್ರೆಂಡ್ ನ ಲೇಡೀಸ್ ವಾಶ್ರೂಮ್ ಒಳಗೆ ತಳ್ಬಿಡೋದು. ಅಕ್ಕ ಸೆಕ್ಷನ್ 36 ಹಾಕ್ಬಿಟ್ಟು ಕಷ್ಟ ಪಡ್ತಾರೆ ಜೈಲಲ್ಲಿ ಆರಾಮಾಗಿ ಊಟ ಮಾಡ್ಲಿ ಅಂತ ಅವ್ರ ಗೋಳಿ ಮಕ್ಕಳು ಫ್ರೆಂಡ್ಸ್ ನ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ಟು ಹೋಗಿ ಯಾವ್ದಾರ ಲಾರಿ ಮುಂದೆ ಬಿಸಾಕ್ಬಿಡೋದು. ಗೋಳಿ ಡ್ರೈವರ್ ಏನ್ ಗೊತ್ತು ಅವ್ರ ಫ್ರೆಂಡ್ಸ್ ಯಮರಾಜ್ ಹಾಯ್ ಅಂದ್ಬಿಟ್ಟು ಬಂದ್ರು ಅಂತ. ಇವಾಗ ಇಲ್ಲಿ ನೋಡಿ ಗೋಳಿ ಮಕ್ಕಳು ಫ್ರೆಂಡ್ ಒಬ್ಬ ಆರಾಮಾಗಿ ಅವ್ನ ಪಾಡಿಗೆ ಮಲ್ಕೊಂಡಿದ್ದ. ಅವ್ನ ಕಾಡ್ ಸಮೇತನೇ ಎತ್ಕೊಂಡು ಆಚೆ ಹೋಗ್ಬಿಟ್ಟು ಎತ್ಕೊಂಡಿದ್ದೆ ಸೀದಾ ನೀರು ಹೊಡೆ ಹಾಕ್ಬಿಟ್ಟು ಅವ್ರಿಗೆ ಪಾಪ ಮಿನಿ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ರು. ಇವಾಗ ನೀವೇ ಹೇಳಿ ಪಾಪ ಈ ಗೋಳಿ ಮಗನ್ ಮಲ್ಕೊಂಡಿತ್ತಪ್ಪ. ಇವ್ನು ಯೋಚನೆ ಮಾಡ್ತೈತೆ ಅವ್ರ ಅಮ್ಮ ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡ್ಕೊಂಡ್ ಇಂತ ಗೋಳಿ ಮಕ್ಳು ನಂಗೆ ಫ್ರೆಂಡ್ಸ್ ಆಗೋರೆ ಅಂತ. ನಕ್ಕನ್ ಯಾವಾಗ 3ನೇ ಜನ್ಮ ಕಳಿಸ್ತಾರೋ ಗೊತ್ತೇ ಆಗಲ್ಲ. ಈ ಗೋಳಿ ಮಕ್ಳು ಯಾವಾಗ್ಲೂ ಒಬ್ಬ ಫ್ರೆಂಡ್ ಮಲ್ಕೊಂಡಿರ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋದು. ಎದ್ದಿರ ಅವ್ನು ಉಲ್ಟಾ ಇವ್ರಿಗೆ ತಿಕ್ಕೊಂಡ್ಬಿಡ್ತಾನೆ. ಇವಾಗ ಇಲ್ಲಿ ನೋಡಿ ಏನ್ ಪ್ಲಾನ್ ಅಂದ್ರೆ ಮಲ್ಕೊಂಡಿರೋ ಫ್ರೆಂಡ್ ಕಾಲ ಹತ್ರ ಅವ್ನು ಪಟಾಕಿ ಇಕ್ಬಿಟ್ಟು ಅಲ್ಲಿಂದ ಉದ್ದಕ್ಕೆ ಪೆಟ್ರೋಲ್ ಸುರ್ಕೊಂಡ್ ಬಂದ್ಬಿಡೋದು. ಆಮೇಲೆ ಪೆಟ್ರೋಲ್ ಬೆಂಕಿ ಇಕ್ಬಿಡೋದು. ಇವಾಗ ಫಸ್ಟ್ ಬೆಂಕಿ ಹೋಗ್ಬಿಟ್ಟು ಅವ್ನ್ ಕಾಲ್ ಸುಡುತ್ತೆ. ಅವ್ನ್ ಕಾಲ್ ಸುಡ್ತಿಲ್ಲ ಅಂತ ಮೇಲೆ ಇದ್ರೆ ರೊಕ್ಕ ಪಟಾಕಿ ಡಮ್ ಅನ್ನುತ್ತೆ. ನೀವೇ ಹೇಳಿ ಮನುಷ್ಯ ಇದ್ರೆ ಬದುಕಬೇಕಾ ಸಾಯ್ಬೇಕಾ? ಆದ್ರೆ ಒಂದ್ ವಿಷಯ ಅಂತ ಪಕ್ಕ ಹುಡುಗರು ಅವ್ರ ಫ್ರೆಂಡ್ಸ್ ಗೆ ಎಷ್ಟೇ ರೋದನೆ ಕೊಟ್ರು ಅವ್ನ್ ಪ್ರಾಣಕ್ಕೆ ಆಪತ್ ಗಿಪತ್ ಬಂದ್ರೆ ಇವ್ರ ಪ್ರಾಣ ಒತ್ತೆ ಇಟ್ಟಾರು ಸರಿ ಅವ್ನ್ ಪ್ರಾಣ ಕಾಪಾಡ್ತಾರೆ. ಮತ್ತೆ ಕೆಟ್ಟ ಸಮಯದಲ್ಲಿ ಯಾವಾಗಲೂ ನಮ್ ಜೊತೆ ನಿಂತಿರ್ತಾರೆ. ಆದ್ರೆ ಗೋಳಿ ಮಕ್ಳಿಗೆ ಏನ್ ಗೊತ್ತು ಆ ಗೋಳಿ ಮಕ್ಳಿಂದ ನಮ್ ಕೆಟ್ಟ ಸಮಯ ಸ್ಟಾರ್ಟ್ ಆಗಿರೋದು ಅಂತ. ಇವಾಗ ಈ ವಿಡಿಯೋನ ತಮಾಷೆ ಬೀಜ ಬೈಕ್ ಬಸ್ ನಿಮ್ ಫ್ರೆಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.